ನರಕಾಸುರ ಯಾರು? ಅವನ ಹೆಸರೇ ನರಕಾಸುರನ? ಅಲ್ಲ. ಅವನು ಎಲ್ಲರ ಜೀವನದಲ್ಲೂ ನರಕನ ತೋರಿಸಿರ್ತಾನೆ. ಅದಕ್ಕೋಸ್ಕರ ಜನ ಎಲ್ಲ ಅವನಿಗೆ ನರಕಾಸುರ ಅಂತ ಹೆಸರಿಟ್ಟಿರ್ತಾರೆ. ಸೊ ಕೃಷ್ಣ ಏನು ಮಾಡ್ತಾನೆ, ಈ ನರಕಾಸುರನ ಸಂಹಾರ ಮಾಡಿರ್ತಾನೆ. ಸೊ ಅದಕ್ಕೋಸ್ಕರ ನರಕ ಚತುರ್ದಶಿ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಟ್ಸ್ ಎ ವಿಕ್ಟರಿ ಓವರ್ ಇವಿಲ್. ನಮ್ಮ ದೇಶದಲ್ಲಿ ಇನ್ನು ಕೆಲವು ಪಾರ್ಟಲ್ಲಿ ಏನಂತಂದರೆ ರಾವಣನ ಸಂಹಾರ ಮಾಡಿರ್ತಾನೆ. ಸಂಹಾರ ಮಾಡಿ ಅಯೋಧ್ಯೆಗೆ ವಾಪಸ್ ಬರ್ತಾನೆ. ಸೊ ಆ ವಿಕ್ಟರಿನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ದೀಪಾವಳಿನ ಆಚರಣೆ ಮಾಡ್ತಾರೆ. ಇನ್ನು ಕೆಲವು ಭಾಗದಲ್ಲಿ ಏನು ಮಾಡ್ತಾರೆ, ಲಕ್ಷ್ಮೀ ಪೂಜೆನ ಆಚರಣೆ ಮಾಡ್ತಾರೆ. ಸೊ ಇನ್ನೂ ಒಂದು ಏನು ಹೇಳ್ಬೋದು ಅಂತಂದರೆ, ನಮ್ಮ ಹ್ಯೂಮನ್ ಲೈಫಲ್ಲಿ ಸೊ ಈ ಟೈಮಲ್ಲಿ ನೋಡಿ, ಚಳಿಗಾಲದಲ್ಲಿ ಏನಾಗುತ್ತೆ, ಇನರ್ಷಿಯಾ ಡೆವಲಪ್ ಆಗುತ್ತೆ. ಬಾಡಿ ಆಗಲಿ ಮೈಂಡ್ ಆಗಲಿ ಇನರ್ಷಿಯಾ ಡೆವಲಪ್ ಆಗುತ್ತೆ. ಸೊ ನಾವು ಮೋರ್ ಆ್ಯಕ್ಟಿವ್ ಆಗಿದ್ದಾಗ ಸೊ ಆ ಇನರ್ಷಿಯಾನ ಕಮ್ಮಿ ಮಾಡ್ಬೋದು. ಸೊ ಈ ಒಂದು ಸತಿ ನಮಗೆ ಇನರ್ಷಿಯಾ ಬಂತು ಅಂತಂದರೆ ನಮ್ಗೆ ಎಕ್ಸ್ಟರ್ನಲ್ ಇವಿಲ್ ಫೋರ್ಸೇ ಬೇಡ, ನಮ್ಗೆ ನಾವೇ ಇವಿಲ್ ಫೋರ್ಸ್ ಥರ ಆ್ಯಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಫೆಸ್ಟಿವಲ್ ಎಲ್ಲ ಏನಕ್ಕೆ ನಾವು ಆಚರಣೆ ಮಾಡ್ತೀವಿ ಅಂದರೆ, ಫುಲ್ ಲೈಟು ಕ್ರ್ಯಾಕರ್ಸ್ ಎಲ್ಲ ಏನಕ್ಕೆ ಇದು ಮಾಡಬೇಕು ಅಂತಂದರೆ, ಟು ಬಿಕಮ್ ಮೋರ್ ಆ್ಯಕ್ಟಿವ್. ಆ್ಯಂಡ್ ಆಲ್ಸೋ ಬೆಳಕು ಏನು ಮಾಡುತ್ತೆ, ನಮ್ಮಲ್ಲಿರೋ ಇಗ್ನೋರೆನ್ಸಿಂದ ಕ್ಲಾರಿಟಿ ಕೊಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಬೆಳಕಿನ ಹಬ್ಬ ಆಚರಣೆ ಮಾಡ್ತೀವಿ. ಸ್ವಲ್ಪ ಜನ ನೋಡಿ, ದೇ ಆರ್ ಅಗೇನೆಸ್ಟ್ ಫೈರ್ ಕ್ರ್ಯಾಕರ್ಸ್ ಎಲ್ಲ ಹೊಡಿಬೇಡಿ, ಪಲ್ಯೂಷನ್ ಆಗುತ್ತೆ ಅಂತೆಲ್ಲ ಹೇಳಿರ್ತಾರೆ. ನಾವು ಚಿಕ್ಕ ಮಕ್ಳಿದ್ದಾಗೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಲ್ವಾ ಫೈರ್ ಕ್ರ್ಯಾಕರ್ಸ್ ಎಲ್ಲ ಅಲ್ವಾ. ಈಗಿನ ಮಕ್ಕಳು ಅವರು ಖುಷಿ ಪಡ್ಲಿ ಅಲ್ವಾ. ಸೊ ಫೈರ್ ಕ್ರ್ಯಾಕರ್ ಎಲ್ಲ ಬೇಡ ಅಂತ ಹೇಳಬೇಡಿ. ಸೊ ನೀವು ದೊಡ್ಡವ್ರು ಹೊಡಿಬೇಡಿ, ಅಟ್ಲೀಸ್ಟ್ ಮಕ್ಳಿಗಾದ್ರೆ ಹೊಡಿಯಕ್ಕೆ ಬಿಡಿ. ಸೊ ಇಫ್ ಯು ಆರ್ ಕನ್ಸರ್ನ್ಡ್ ಅಬೌಟ್ ಪಲ್ಯೂಷನ್, ಸೊ ಒಂದು 3 days ವೆಹಿಕಲ್ ಯೂಸ್ ಮಾಡಬೇಡಿ, ಸರಿನಾ. ನಾವು ನಮ್ಮ ದೇಶದ ಹಿಸ್ಟ್ರಿನ ಸೆಲೆಬ್ರೇಟ್ ಮಾಡಬೇಕು. ಸೊ ನಾವೇ ಸೆಲೆಬ್ರೇಟ್ ಮಾಡಲಿಲ್ಲ ಅಂತಂದರೆ ನಮ್ಮ ಮುಂದಿನ ಪೀಳಿಗೆ ಎಲ್ಲ ಏನು ಸೆಲೆಬ್ರೇಟ್ ಮಾಡ್ತಾರೆ ಹೇಳಿ, ಅಲ್ವಾ. ಸೊ ಇದನ್ನು ಹೇಳ್ತಾ, ದೀಪಾವಳಿ ಹಬ್ಬದ ಬೆಳಕು ಎಲ್ಲರ ಜೀವನದಲ್ಲಿ ಬೆಳಕಾಗಲಿ ಅಂತ ಇಲ್ಲಿ ನಾನು ಹಾರೈಸ್ತೀನಿ. ಹ್ಯಾಪಿ ದೀಪಾವಳಿ.